ಎಲ್ರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ದ ಗಿಫ್ಟ್ ಆಫ್ ದಿ ಮೆಸೈ ಅನ್ನುವಂಥ ಲೆಸನನ್ನು ನೋಡ್ತಾ ಇದ್ವಿ. ಇಲ್ಲಿ ಅದೇ ಪೇಜು ರಿಪೀಟ್ ಆಗಿರುವಂಥದ್ದು. ಹಾಗಿದ್ರೆ ನೋಡ್ತಾ ಹೋಗೋಣ. ವೆನ್ ಡೆಲ್ಲಾ ರೀಚ್ಡ್ ಹೋಮ್, ಹರ್ ಇಂಟಾಕ್ಸಿಕೇಶನ್ ಗೇವ್ ಅವೇ little to prudence and reason. She got out her curling irons and lighted the gas and went to work repairing the ravages made by generosity added to love. ಎಸ್ಪೆಷಲಿ ಅವಳು ಹೋಗಿ ಮನೆಗೆ ಹತ್ತಿದ ತಕ್ಷಣ ಅವಳು ಒಂದು ಕರ್ಲಿಂಗ್ ಐರಾನ್ಸ್ ಅನ್ನುವಂಥದ್ದು ಒಂದು ಅಂದರೆ ವಿಗ್ ಟೈಪ್ ಇರುವಂಥದ್ದು ತಗೊಂಡು ಹೋದಳು ಅಂತೇಳಿ. ಎಸ್ ಅಂದರೆ ಅದು ತಲೆಯಲ್ಲಿ ಕೂದಲು ಹೋಗಿದ್ದಾವೆ ಅನ್ನೋದು ಕಾಣಬಾರ್ದು, ಜಿಮ್ಮಿಗೆ ಕಾಣಬಾರ್ದು ಅಂಥೇಳಿ ಆ ಟೈಪ್ ತಗೊಂಡು ಹೋಗಿದ್ರು. ದಟ್ ಈಸ್ ಒನ್ ಟೈಪ್ ಆಫ್ ಜನರಾಸಿಟಿ ಆ್ಯಡೆಡ್ ಟು ಲವ್. ಅಂದ್ರೆ ಆ ಲವ್ಗೋಸ್ಕರ ಅವಳು ತನ್ನ ಕೂದಲುಗಳನ್ನೇ ಮಾರಿಬಿಟ್ಟಿದ್ಳು ಅಂಥೇಳಿ ಬರುತ್ತೆ. ವಿಚ್ ಈಸ್ ಆಲ್ವೇಸ್ ಅ ಟ್ರಮಂಡಸ್ ಟಾಸ್ಕ್. ಹಾಗಿದ್ಮೇಲೆ ಇದು ಒಂದು ಬಿಗ್ ಟಾಸ್ಕ್ ಅಂತೇಳಿ ಅನಿಸ್ಕೊಳ್ಳುತ್ತಾ. ದಿಸ್ ಈಸ್ ಒನ್ ಆಫ್ ದಿ ಮಮ್ಮತ್ ಟಾಸ್ಕ್. ಮಮ್ಮತ್ ಮೀನ್ಸ್ ಒನ್ ಆಫ್ ದಿ ಗ್ರೇಟ್ ಆರ್ ಅ ಹ್ಯೂಜ್ ಟಾಸ್ಕ್. ಅಂದರೆ ಒಂದು ದೊಡ್ಡ ಟಾಸ್ಕ್ ಇದು. ಹೇಗೆ ಒಪ್ಸೋದು, ಹೇಗೆ ಕನ್ವಿನ್ಸ್ ಮಾಡೋದು ಜಿಮ್ಮನ್ನು ಅಂಥೇಳಿ ಇದು ಒಂದು ದೊಡ್ಡ ಟಾಸ್ಕ್ ಅಂತೇಳಿ ಅವಳ ಲೈಫಲ್ಲಿ ಅನಿಸ್ತು ಅಂತೇಳಿ ಬರುತ್ತೆ. ನೆಕ್ಸ್ಟ್ ಒನ್, ವಿತಿನ್ 40 minutes ಹರ್ ಹ್ಯಾಡ್ ವಾಸ್ ಕವರ್ಡ್ ವಿತ್ ಅ ಟಿನ್ನಿ close lying curls that made her look wonderfully like a torrent school boy. ಹೇಗೆ ಕಾಣ್ತಾ ಇದ್ಳು ಅಂತಂದ್ರೆ ಒಂದು ಟೈಪ್ ಆಫ್ ಟಾರೆಂಟ್ ಸ್ಕೂಲ್ ಬಾಯ್, ಅಂದರೆ ಶಾಲೆಗೆ ಹೋಗುವಂಥ ಹುಡುಗರು ಟೈಪ್ ಅವಳು ಕಾಣ್ತಾ ಇದ್ಳು. ಅಂದರೆ ಎಲ್ಲ ಕೂದಲುಗಳು ಹೋಗ್ಬಿಟ್ಟಿದ್ದು. ಹಾಗಾಗಿ ಸಣ್ಣ ಮಕ್ಕಳ ಥರ ಅವಳು ಕಾಣ್ತಾ ಇದ್ಳು. ನೆಕ್ಸ್ಟ್ ಒನ್, ಸಿ ಲುಕ್ಡ್ ಆಟ್ ಹರ್ ರಿಫ್ಲೆಕ್ಷನ್ ಇನ್ ಮಿರರ್ ಲಾಂಗ್ ಕೇರ್ಫುಲಿ ಆ್ಯಂಡ್ ಕ್ರಿಟಿಕಲಿ. ಅವಳು ತನ್ನ ಬಾಡಿಯನ್ನು ನೋಡ್ಕೊಂತ ನಿಂತಳು. ಅದು ಫೇರ್ ಗ್ಲಾಸ್ ಇತ್ತಲ್ಲ, ಆ ಗ್ಲಾಸಲ್ಲಿ ನೋಡ್ತಾ ಹಾಗೆ ನಿಂತಳು. ಎಸ್ ಕೇರ್ಫುಲಿ ಆ್ಯಂಡ್ ಕ್ರಿಟಿಕಲಿ. ಇಫ್ ಜಿಮ್ ಡಸಂಟ್ ಕಿಲ್ ಮೀ ಸಿ ಸೈಡ್ ಹರ್ ಸೆಲ್ಫ್. ಜಿಮ್ ನಾನು ಕೊಲ್ಲದೆ ಇದ್ರೆ ಸಾಕಪ್ಪ ಅಂಥೇಳಿ ಅವಳು ತನ್ನಷ್ಟಕ್ಕೆ ತಾನೇ ಅನ್ಕೊಂತ ನಿಂತಿದ್ರು. ಬಿಫೋರ್ ಹಿ ಟೇಕ್ಸ್ ಅ ಸೆಕೆಂಡ್ ಲುಕ್ ಎಟ್ ಮೀ ಹಿ ವಿಲ್ ಸೇ ಐ ಲುಕ್ ಲೈಕ್ ಅ ಕೋನಿ ಐಲ್ಯಾಂಡ್ ಕೋರಸ್ ಗರ್ಲ್. ಎಸ್ ಅವ ಹೇಳ್ಬಹುದು ಏನಂತ, ಎಸ್ ಯು ಆರ್ ಲುಕ್ ಲೈಕ್ ಕೋನಿ ಐಲ್ಯಾಂಡ್ ಕೋರಸ್ ಗರ್ಲ್. ಅಂದ್ರೆ ಕೋನಿ ಐಲ್ಯಾಂಡ್ ಅಂದ್ರೆ ಇದು ಅಮೆರಿಕ ಒಳಗಡೆ ಇರುವಂತ ಒಂದು ಐಲ್ಯಾಂಡ್. ಎಸ್ ಅಲ್ಲಿರುವಂತ ಕೋರಸ್ ಗರ್ಲ್, ಈ ಡ್ಯಾನ್ಸ್ ಮಾಡುವಂತ ಗರ್ಲ್ಸ್ ಟೈಪ್ ನೀನು ಕಾಣಿಸ್ತಾ ಇದೆಯಾ ಅಂತೇಳಿ ಅವನು ಹೇಳ್ಬಹುದು ಅಂತೇಳಿ ಅವಳು ಅನ್ಕೊಂಡ್ರು ತನ್ನಷ್ಟಕ್ಕೆ ತಾನೆ. ಬಟ್ ವಾಟ್ ಕುಡ್ ಐ ಡೂ, ವಾಟ್ ಕುಡ್ ಐ ಡೂ ವಿತ್ $1.87. ಓನ್ಲಿ $1.87 ಇದೆ, ಬಟ್ ನಾನು ಏನಿಗೆ ಮಾಡಲಿ, ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಕೂದಲನ್ನೇ ಮಾರಬೇಕಾಯ್ತು ಅಂಥೇಳಿ ಅನ್ಕೊಂಡ್ಳು. At 7 o'clock the coffee was made and the frying pan was on the back of the stove, hot and ready to cook the chops. In a evening time, she ready to cook the chops ಅಂದ್ರೆ ತರಕಾರಿಗಳನ್ನು ಕಟ್ ಮಾಡ್ತಾ ಕಾಫಿಯನ್ನು ಮಾಡ್ತಾ ನಿಂತ್ಕೊಂಡ್ರು ಅಲ್ಲೇ. ಜಿಮ್ ವಾಸ್ ನೆವರ್ ಲೇಟ್. ಜಿಮ್ ಲೇಟ್ ಮಾಡಲೇ ಇಲ್ಲ. ಹಾಗಿದ್ಮೇಲೆ ಬರುವಂತ ಹೊತ್ತು ಡೆಲ್ಲಾ ಡಬಲ್ ದ ಫಾಬ್ ಚೈನ್ ಇನ್ ಹರ್ ಹ್ಯಾಂಡ್ ಅಂಡ್ ಸ್ಯಾಟ್ ಆನ್ ದ ಕಾರ್ನರ್ ಆಫ್ ದ ಟೇಬಲ್ ನಿಯರ್ ದ ಡೋರ್ ದಟ್ ಹಿ ಆಲ್ವೇಸ್ ಎಂಟರ್ಡ್. ಅವನ ಡೈಲಿ ಏನು ಎಂಟರ್ ಆಗ್ತಿದ್ದಲ್ಲ, ಆ ಎಂಟರ್ ಆಗುವಂಥ ಪ್ಲೇಸಿಗೆ, ಅಂದ್ರೆ ಆ ಡೋರ್ಗೆ ಎಂಟರ್ ಆಗುವಂಥ ಪ್ಲೇಸ್ಗೆ ಅವಳು ನಿಂತ್ಕೊಂಡ್ರು, ಆ ಪಾಪ್ ಚೈನನ್ನು ಹಿಡ್ಕೊಂಡು ನಿಂತ್ಕೊಳ್ಳುವಂಥದ್ದು. ಇದು ಅವಳಲ್ಲಿರುವಂಥ ಏನು ಸಂದೇಹವನ್ನು ತೋರಿಸ್ತಾ ಇತ್ತು ಹಂಗೆ. ದೆನ್ he heard his step on the stair away down on the first flight and she turned white for just a moment. She had a habit of saying little silent prayers about the simplest everyday things. ಅವನು ಬರುವಂಥ ಹೊತ್ತು ಯಾವುದು ಸ್ಟೇರ್ ಮೇಲೆ ಸೌಂಡ್ ಆಗ್ತಾ ಇತ್ತು, ಅಂದರೆ ಮೆಟಲ್ ಮೇಲೆ ಸೌಂಡ್ ಆಗ್ತಾ ಇತ್ತು, ಹಾಗೆ ಟರ್ನ್ ಆಗ್ತಾ ಇದ್ಳು. ಏನಾದರೂ ಸೌಂಡ್ ಆದರೆ ಟರ್ನ್ ಆಗ್ತಾ ಇದ್ಳು. ತನ್ನಷ್ಟಕ್ಕೆ ತಾನೇ ವರ್ಶಿಪ್ ಮಾಡ್ತಾ ಇದ್ಳು. ಏನಂತ, ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರೆಟಿ. ಅಂಡರ್ಲೈನ್ ಇಟ್, ದಿಸ್ ಇಸ್ RC ಕ್ವಶನ್. ಅವಳು ತನ್ನಷ್ಟಕ್ಕೆ ತಾನೇ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ಳು. ಏನಂತ, ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರೆಟಿ. ದ ಡೋರ್ ಓಪನ್, ಜಿಮ್ ಸ್ಟೆಪ್ಡ್ ಇನ್
and closed it. He looked thin and very serious. ಜಿಮ್ ಎಂಟರ್ ಆದ, ಮನೆಯೊಳಗಡೆ ಎಂಟರ್ ಆದ ಮತ್ತು ಬಾಗಿಲನ್ನ ಕ್ಲೋಸ್ ಮಾಡಿದ. ಈ ಲುಕ್ಡ್ ಹೇಗೆ ಕಾಣ್ತಾ ಇದ್ದ ಅಂತಂದ್ರೆ, he was a thin and very serious. Poor fellow, he was only 22 and to be burdened with a family. ಅವನು ಅರ್ನಿಂಗ್ ಎಷ್ಟಿತ್ತು ಅಂತಂದ್ರೆ $20 ಫರ್ ವೀಕ್. ಹೀಗಾಗಿ ಅವ ಫ್ಯಾಮಿಲಿಯಲ್ಲಿ ತುಂಬಾ ಬರ್ಡನ್ ಆಗಿದ್ದ, ಅಂದ್ರೆ ಫ್ಯಾಮಿಲಿ ಹ್ಯಾಂಡಲ್ ಮಾಡೋದ ತುಂಬಾ ಬರ್ಡನ್ ಆಗಿತ್ತು ಅವನ ಲೈಫಲ್ಲಿ. he needed a new overcoat and he was without clothes. ಅವನಿಗೆ ನ್ಯೂ ಓವರ್ ಕೋಟು ಬೇಕಾಗಿತ್ತು, ಆಮೇಲೆ ಗ್ಲೌಸು ಬೇಕಾಗಿತ್ತು, ಬಟ್ ಅವು ಯಾವೂ ಇರಲಿಲ್ಲ, ತಗೊಳಕ್ಕೆ ಶಕ್ತಿನೂ ಇರಲಿಲ್ಲ, ಆ ಟೈಪ್ ಆಗಿತ್ತು. ಜಿಮ್ ಸ್ಟಾಪ್ಡ್ ಇನ್ಸೈಡ್ ದ ಡೋರ್ ಆಸ್ ಇಮ್ಮೂವೇಬಲ್ ಆಸ್ ಅ ಸೆಟರ್ ಅಟ್ ದ ಸ್ಕ್ಯಾಂಟ್ ಆಫ್ ಸ್ಕ್ವೇಲ್. ಸಡನ್ ಆಗಿ ಜಿಮ್ ಒಳಗಡೆ ಬಂದ ತಕ್ಷಣ ನೋಡಿದ, ಅಂದ್ರೆ ಸ್ಟಾಪ್ ಆದ, ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಸಡನ್ ಆಗಿ ಸ್ಟಾಪ್ ಆದ. ಆ ಟೈಮಲ್ಲಿ ಅವನಿಗೆ ಏನೋ ಒಂದು ಹೊಳಿತು. ಸೆಟರ್ ಆಸ್ ದ ಸ್ಕೇಂಟ್ ಆಫ್ ಸ್ಕ್ವೈಲ್, ಅಂದ್ರೆ ಅವನಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಹಿಸ್ ಐಸ್ ವರ್ ಫಿಕ್ಸ್ಡ್ ಅಪಾನ್ ಡೆಲ್ಲಾ, ಅಂದ್ರೆ ಎವ್ರಿ ಡೇ ರೊಟೇಷನ್, ಬರ್ತಿದ್ದ, ನೋಡ್ತಿದ್ದ, ಆಮೇಲೆ ತಪ್ಕೊಳ್ತಿದ್ರು. ಈ ಟೈಪ್ ಕಂಟಿನ್ಯೂಸ್ ನಡೆದಿರುವಂತ ಘಟನೆ. ಬಟ್ ಇವತ್ತಿನ ದಿವಸ ಏನೋ ಒಂದು ಚೇಂಜಸ್ ಕಾಣಿಸ್ತು ಅವನ ಲೈಫಲ್ಲಿ. and there was an expression in them that she could not read, and it terrified her. It was not anger, nor surprise, nor disapproval, nor horror, nor any of the sentiments that she had been prepared for. This expression ಹೆಂಗಿತ್ತು, ಒಂದು ಟೈಪ್ ಆಫ್ ಟೆರಿಫೈಡ್ ಹರ್, ಒಂದು ಟೈಪ್ ಏನೋ ನೋಡ್ಲಿಕ್ಕೆ ಚೇಂಜಸ್ ಕಾಣಿಸ್ತಾ ಇದೆಯಲ್ಲ, ಹೀಗಾಗಿ ಅದು ಒಂದು ಟೈಪ್ ಸಿಟ್ಟು ಇರಲಿಲ್ಲ, ಸರ್ಪ್ರೈಸು ಅಂತ ಇರಲಿಲ್ಲ, ಡಿಸಪ್ರೂವಲ್ ನಾರ್ ಹಾರರ್, ಅದು ಏನು ಅಂಜಿಕೆ ಬರುವಂತೂ ಇರಲಿಲ್ಲ, ಈ ಟೈಪ್ ಆಗಿತ್ತು ನೋಡ್ಲಿಕ್ಕೆ. he simply stared at her fixedly with a peculiar expression on his face. he simply stared, ಅವನು ಹಾಗೆ ನೋಡ್ತಾ ಇದ್ದ. ಯಾವ ಟೈಪು ಅಂತಂದ್ರೆ ಒಂದು ಟೈಪ್ ಆಫ್ ಪೆಕ್ಯುಲಿಯರ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಹೇಳ್ತಾರಲ್ಲ, ಆ ಟೈಪು ಅವನ ಫೇಸ್ ಅಲ್ಲಿ ಕಾಣಿಸ್ತಾ ಇತ್ತು. ಡೆಲ್ಲಾ ರಿಗಲ್ಡ್ ಆಫ್ ದಿ ಟೇಬಲ್ ಅಂಡ್ ವೆಂಟ್ ಫಾರ್ ಹಿಮ್. ಡೆಲ್ಲಾ ಆ ಟೇಬಲ್ ಮೇಲೆ ಏನ್ ಇಟ್ಟಿದ್ದಾಳಲ್ಲ, ಅದು ವಾಚ್, ಏನು ಚೈನ್ ಕೊಡ್ಬೇಕಂತ, ಪಾಪ್ ಚೈನ್ ಅನ್ನ. ಜಿಮ್ ಡಾರ್ಲಿಂಗ್, ಸಿ ಕ್ರೈಡ್, ಅವಳು ಹೇಳಿದಳು ಏನಂತ, ಜಿಮ್ ಡಾರ್ಲಿಂಗ್ ಅಂತೇಳಿ ಕರಿತಾ ಇದ್ಳು, ಒದರಿದ್ರು, ಕರೆದ್ರು, ಜಿಮ್ ಡಾರ್ಲಿಂಗ್. ಡೋಂಟ್ ಲುಕ್ ಅಟ್ ಮೀ ದಟ್ ವೇ, ಐ ಹ್ಯಾಡ್ ಮೈ ಹೇರ್ ಕಟ್ ಆಫ್ ಅಂಡ್ ಸೋಲ್ಡ್ ಬಿಕಾಸ್. ಆ ಟೈಪ್ ನೋಡ್ಬೇಡ ನನ್ನ, ನಾನು ಹೇರ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ, ಏನೂ ಆಗಲ್ಲ ಅಂತೇಳಿ ಸಮಾಧಾನ ಪಡಿಸುವಂತ ಒಂದು ಮೆಥಡ್. ಬಿಕಾಸ್ ಐ ಕುಡಂಟ್ ಹ್ಯಾವ್ ಲಿವ್ಡ್ ಥ್ರೂ ಕ್ರಿಸ್ಮಸ್ ವಿತೌಟ್ ಗಿವಿಂಗ್ ಯುವರ್ ಪ್ರೆಸೆಂಟ್. ನಾನು ಏನಾದರೂ ಕ್ರಿಸ್ಮಸ್ ಡೇ ಅಂದರೆ ಟುಮಾರೋ ಕ್ರಿಸ್ಮಸ್ ಡೇ ಇದೆಯಲ್ಲ, ನಾನು ಕೊಡಲೇಬೇಕಾಗಿತ್ತು, ಗಿಫ್ಟ್ ಅನ್ನು ಕೊಡಲೇಬೇಕಾಗಿತ್ತು, ಹೀಗಾಗಿ ಈ ಟೈಪ್ ಮಾಡಲೇಬೇಕಾಯ್ತು ಅಂತೇಳಿ ಅಂದಳು ಅಂತ. ಇಟ್ ವಿಲ್ ಗ್ರೋ ಔಟ್ ಅಗೇನ್, ಯು ವೋಂಟ್ ಮೈಂಡ್, ವಿಲ್ ಯು, ಐ ಜಸ್ಟ್ ಹ್ಯಾಡ್ ಟು ಡೂ ಇಟ್, ಮೈ ಹೇರ್ ಗ್ರೋಸ್ ಯೂಫುಲಿ ಫಾಸ್ಟ್. ಮತ್ತು ಸಮಾಧಾನ ಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಏನಂತ, ನನ್ನ ಹೇರ್ ಆದಷ್ಟು ಬೇಗನೆ ಬೆಳಿತಾವು, ಡೋಂಟ್ ವರಿ, ಸೇ ಮೇರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಅಂತೇಳಿ ವಿಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಳು. ಜಿಮ್ ಆ್ಯಂಡ್ ಲೆಟ್ಸ್ ಬಿ ಹ್ಯಾಪಿ, ಯು ಡೋಂಟ್ ನೋ ವಾಟ್ ಅ ನೈಸ್, ವಾಟ್ ಅ ಬ್ಯೂಟಿಫುಲ್ ನೈಸ್ ಗಿಫ್ಟ್ ಐ ಹ್ಯಾವ್ ಗಾಟ್ ಫಾರ್ ಯು. ತನ್ನ ಗನ್ನಡಿಗೆ ಹೇಳ್ತಾ ಇದ್ದಳು ಏನಂತ, ನಾನು ನಿನಗೋಸ್ಕರ ಒಂದು ಗಿಫ್ಟನ್ನು ತಂದಿದ್ದೀನಿ, ದಿಸ್ ಈಸ್ ಅ ನೈಸ್ ಗಿಫ್ಟ್ ಅಂತ ಕನ್ವಿನ್ಸ್ ಮಾಡ್ತಾ ಇದ್ವು. ಯು ಹ್ಯಾವ್ ಕಟ್ ಆಫ್ ಯುವರ್ ಹೇರ್. ಜಿಮ್ ಸಡನ್ ಆಗಿ ಕ್ವಶನ್ ಹೇಳಿದ, ಏನು ನೀನು ಕೂದಲನ್ನು ಕಟ್ ಮಾಡ್ಕೊಂಡಿದೀಯಾ, ಇದನ್ನ ಹೇಳ್ತಾ ಇದೀಯಾ ಅಂತೇಳಿ ಅಂದ. ಲ್ಯಾಬ್ರೋಸ್ಲಿ, ಆಸ್ ಇಫ್ ಹಿ ಹ್ಯಾಡ್ ನಾಟ್ ಅರೈವ್ಡ್ ಅಟ್ ದಟ್ ಪೇಟೆಂಟ್ ಪ್ಯಾಕ್ಟ್ ಎಟ್ ಇವನ್ ಆಫ್ಟರ್ ದ ಹಾರ್ಡೆಸ್ಟ್ ಮೆಂಟಲ್ ಲೇಬರ್. ಅವನು ಹೇಳುವಂತ ಮಾತಿನಲ್ಲಿ ಒಂದು ಟೈಪ್ ಆಫ್ ಲ್ಯಾಬ್ರಿಯಸ್ಲಿ, ಇಫ್ ಹಿ ಹ್ಯಾಡ್ ನಾಟ್ ಅರೈವ್ಡ್ ಪೇಟೆಂಟ್ ಪ್ಯಾಕ್ಟ್ ಇವನ್ ಆಫ್ಟರ್ ದ ಹಾರ್ಡೆಸ್ಟ್ ಮೆಂಟಲ್ ಲೇಬರ್, ಆ ಟೈಪ್ ಕಾಣಿಸ್ತಾ ಇದ್ದ. ಅಂದ್ರೆ ವಯಸ್ಸು ಆ ಟೈಪ್ ಅವನಲ್ಲಿ ಬರ್ತಾ ಇತ್ತು. ಯಾವ ಟೈಪ್ ಅಂತಂದ್ರೆ ಒಂದು ಹಾರ್ಡೆಸ್ಟ್ ಮೆಂಟಲ್ ಲೇಬರ್. ಆಮೇಲೆ ಕಟ್ ಇಟ್ ಅಪ್ ಅಂಡ್ ಸೋಲ್ಡ್ ಇಟ್, ಸೇಡ್ ಡೆಲ್ಲಾ. ಕಟ್ಟು ಮಾಡಿದೆ ಆಮೇಲೆ ಮಾರಿದೆ ಅಂತ ಹೇಳಿ ಅಂದ್ಳು. ಡೋಂಟ್ ಯು ಲೈಕ್ ಮೀ ಜಸ್ಟ್ ಆಸ್ ವೆಲ್, ಎನಿ ಹೌ ಐ ಆಮ್ ವಿತೌಟ್ ಮೈ ಹೇರ್ ಅಂಡ್ ಐ. ಡೋಂಟ್ ಯು ಲೈಕ್ ಮೀ ಜಸ್ಟ್ ಆಸ್ ವೆಲ್, ಆ ಟೈಪ್ ನೋಡಬೇಡ, ಐ ಆಮ್ ವಿತೌಟ್ ಮೈ ಹೇರ್, ನನ್ನ ಹೇರ್ ಇರ್ಲಾರ್ಕಾಗಿ
ಆ ಟೈಪ್ ಏನು ನೋಡಬೇಡ. ಎಸ್ ದಟ್ಸ್ ಹೇರ್ ಗ್ರೋಸ್ ಫುಲಿ ಫಾಸ್ಟ್, ಅವು ಬೇಗನೆ ಬೆಳಿತಾವ, ಡೋಂಟ್ ವರಿ ಅಂತೇಳಿ ಎಸ್ ಸಮಾಧಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯು ಸೇ ಯುವರ್ ಹೇರ್ ಇಸ್ ಗಾನ್, ಹಿ ಸೈಡ್ ವಿತ್ ಆನ್ ಏರ್ ಆಲ್ಮೋಸ್ಟ್ ಆಫ್ ಐಡಿಯಸ್ಸಿ. ಎಸ್ ನೀನು ಹೇಳ್ತಾ ಇದೀಯಾ ನಿನ್ನ ಹೇರ್ಸು ಹೋಗಿದಾವೆ ಅಂತ ನೀನು ಹೇಳ್ತಾ ಇದೀಯಾ. ಅವನ ಏರ್ ಹೇಗಾಗಿತ್ತು, ರೆಸ್ಪಿರೇಷನ್ ಒಂದು ಟೈಪ್ ಆಫ್ ಆಲ್ಮೋಸ್ಟ್ ಐಡಿಯಸ್ಸಿ ಅಂದ್ರೆ ವೀಕ್ ಟೈಪು, ಈ ಟೈಪ್ ಇತ್ತು ಅಂತ. ಯು ನೀಡಂಟ್ ಲುಕ್ ಫಾರ್ ಇಟ್ ಸಿಡ್ ಎಲ್ಲ, ಇಟ್ಸ್ ಸೋಲ್ಡ್, ಐ ಟೆಲ್ ಯು ಸೋಲ್ಡ್, ಗಾನ್ ಟು ಕ್ರಿಸ್ಮಸ್ ಏವ್. ಎಸ್ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮಾರಿದೆ, ಅದು ನೀಡ್ ಆಗಿತ್ತು, ಬೇಕಾಗಿತ್ತು, ನನಗೆ ಅಮೌಂಟ್ ಬೇಕಾಗಿತ್ತು ಪ್ರೆಸೆಂಟ್ ಮಾಡಲಿಕ್ಕೆ, ಹೀಗಾಗಿ ನಾನು ಮಾರಿದೆ. ಎಸ್ ಇಟ್ಸ್ ಅ ಕ್ರಿಸ್ಮಸ್ ಈವ್, ಕ್ರಿಸ್ಮಸ್ ಮಾರನೇ ದಿನ ಅಂತೇನು ಏನು ಕರಿತೀವಲ್ಲ ನಾಳಿದ್ದು, ಹೀಗಾಗಿ ಕ್ರಿಸ್ಮಸ್ ಈವ್ ಅನ್ನುವಂಥದ್ದು ಹೇಳಿ ಆಕೆ ಸೇ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಅಂತೇಳಿ ಹೇಳಿದಳು. ಎಸ್ ಮೇ ಬಿ ದ ಹೇರ್ಸ್ ಆನ್ ಮೈ ಹೆಡ್ ವರ್ ನಂಬರ್ಡ್, ಸಿ ವೆಂಟ್ ಆನ್ ವಿತ್ ಸಡನ್ ಸೀರಿಯಸ್ ಸ್ವೀಟ್ನೆಸ್, ಬಟ್ ನೋ ಬಡಿ ಕುಡ್ ಎವರ್ ಕೌಂಟ್ ಮೈ ಲವ್ ಫಾರ್ ಯು. ಸ್ಯಾಲ್ ಐ ಪುಟ್ ದ ಚೋಪ್ಸ್ ಆನ್ ಜಿಮ್. ಎಸ್ ಈ ನನ್ನ ಪ್ರೀತಿಯನ್ನ, ನನ್ನ ಕೂದಲುಗಳು ಹೋಗಿದಾವೆ, ಬಟ್ ನನ್ನ ಪ್ರೀತಿಯನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಸ್ ನಾಟ್ ಅ ಕೌಂಟ್ ಮೈ ಲವ್ ಫಾರ್ ಯು, ನಿನ್ನ ಮೇಲಿರುವ ಪ್ರೀತಿಯನ್ನು ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಲ್ ಐ ಪುಟ್ ದ ಚೋಪ್ಸ್ ಆನ್ ಜಿಮ್. ಎಸ್ ಔಟ್ ಆಫ್ ಹಿಸ್ ಟ್ರೆನ್ಸ್ ಜೇಮ್ಸ್ ಕ್ವಿಕ್ಲಿ ಟು ವೇಕ್, he enfolded his Adela. For 10 seconds, let us regard with a discreet scrutiny some inconsequential object on the other direction. Yes, out of his trance, Jim seemed quickly awake. Yes, one type of ಬೇಜಾರದಿಂದ ಎದ್ದು ನಿಂತ್ಕೊಂಡ. ಈ ಫೋಲ್ಡೆಡ್ ಈಸ್ ಡೆಲ್ಲ, ಏನೋ ಒಂದು ತಗೊಂಡು ಬಂದಿದ್ದ, ಫೋಲ್ಡ್ ಮಾಡಿಕೊಂಡು ಬಂದಿದ್ದ. ಎಸ್ ಹೀಗಾಗಿ ಇಲ್ಲಿ ಈ ಪ್ಯಾರಾದಲ್ಲಿ ಎರಡು ಗಿಫ್ಟ್ಗಳು ಆಗಿದ್ಮೇಲೆ ಅವಳು ಕೂದಲು, ಆ ಕೂದಲನ್ನ ಮಾರಿ ತಂದಂಥ ಪಾಪ್ ಚೈನು ಗಿಫ್ಟು, ಆ್ಯಂಡ್ ಇವನು ತನ್ನ ಗೋಲ್ಡ್ ವಾಚ್ ಇತ್ತಲ್ಲ, ಅದು ತುಂಬ ಇವನ್ ಫಾದರು, ಗ್ರ್ಯಾಂಡ್ ಫಾದರು ಅಂದರೆ ಎನಿಸಿಯನ್ ಪೀಪಲ್ಸ್ ಹಿಡ್ಕೊಂಡು ಬಂದಿತ್ತದು. ಎಸ್ ಹೀಗಾಗಿ ಅದನ್ನು ಇವನು ಏನು ಮಾಡಿದ್ದ, ಮಾರಿದ್ದ ಅಥವಾ ಏನು ಮಾಡಿದ್ದ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಬಟ್ ಅದು ಒನ್ ಟೈಪ್ ಆಫ್ ಇನ್ಕಾನ್ಸಿಕ್ವೆಂಟಿಯಲ್ ಆಬ್ಜೆಕ್ಟ್ ಇನ್ ಅದರ್ ಡೈರೆಕ್ಷನ್ ಅಂತೇಳಿ. $8 a week, $1 million a year, ವಾಟ್ ಈಸ್ ದ ಡಿಫ್ರೆನ್ಸ್? ಇದು ಅವನಿಗೆ ತುಂಬ ಅಸಾಧ್ಯವಾದಂಥದ್ದು. ಅಂದರೆ ಫ್ಯಾಮಿಲಿಯಲ್ಲಿ $8 ಕೊಡ್ಬೇಕಂತ ಬರ್ಡನ್ ಆಗಿದ್ದ.